ಸ್ನೇಹಿತರೆ, ನಮ್ಮ ಜೇಬಿನಲ್ಲಿರೋ ದುಡ್ಡಿನ ಬಗ್ಗೆ ಇವತ್ತು ಒಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡೋಣ. ಪ್ರತಿದಿನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹಾಲಿನ ಪ್ಯಾಕೆಟ್ ತರೋಕೆ ಇರಬಹುದು, ಆಟೋ ಬಾಡಿಗೆ ಕೊಡೋಕೆ ಇರಬಹುದು, ಅಥವಾ ಅಂಗಡಿಯಲ್ಲಿ ಏನೋ ಸಾಮಾನು ತರೋಕೆ ಇರಬಹುದು, ಕೈಯಲ್ಲಿ ನೋಟುಗಳನ್ನು ಹಿಡಿದುಕೊಂಡೇ ಓಡಾಡ್ತೀವಿ ಅಲ್ವಾ? ಗರಿಗರಿಯಾದ ಹೊಸ ನೋಟು ಕೈಗೆ ಸಿಕ್ಕರೆ ನಮಗೆಲ್ಲೋ ಒಂದು ಥರ ಖುಷಿ. ಆದರೆ ಅದೇ ನೋಟು ಹರಿದು ಹೋದರೆ, ಮುದ್ದೆಯಾದರೆ ಅಥವಾ ಅಪ್ಪಿತಪ್ಪಿ ಪ್ಯಾಂಟ್ ಜೇಬಿನಲ್ಲೇ ಇದ್ದು ವಾಷಿಂಗ್ ಮಿಷಿನ್ ಒಳಗಡೆ ಹೋಗಿ ನೆನೆದು ಹೋದರೆ ಅಬ್ಬಾ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಆದರೆ ಇನ್ನು ಮುಂದೆ ಈ ಟೆನ್ಷನ್ ಪಡೋ ಅಗತ್ಯ ಇರಲ್ಲ ಅನಿಸುತ್ತೆ. ಯಾಕಂದರೆ ಶೀಘ್ರದಲ್ಲೇ ನಮ್ಮ ದೇಶದ ಹಣಕಾಸು ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಹಾಗೂ ಮುನ್ಸೂಚನೆ ಸಿಗುತ್ತಿದೆ. ಹೌದು, ನಿಮ್ಮ ಕೈಯಲ್ಲಿರೋ ಕಾಗದದ ನೋಟುಗಳ ಜಾಗಕ್ಕೆ ಇನ್ನು ಮುಂದೆ ಪ್ಲಾಸ್ಟಿಕ್ ನೋಟುಗಳು ಬರೋ ಸಾಧ್ಯತೆ ದಟ್ಟವಾಗಿದೆ. ಕೇಳೋಕೆ ಆಶ್ಚರ್ಯ ಆಗ್ತಿದೆಯಾ? ಆದರೆ ಇದು ನಿಜ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ನಮ್ಮ RBI ಈಗ ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ನೋಟುಗಳನ್ನ ದೇಶಾದ್ಯಂತ ಪ್ರಸ್ತಾವವನ್ನು ಗಂಭೀರವಾಗಿ ಪರಿಗಣಿಸುತ್ತಿದೆ. ನಿಮಗೆ ಅನಿಸ್ಬೋದು ಇದೆಲ್ಲ ಸುಮ್ಮನೆ ಹರಡೋ ಸುದ್ದಿನ ಅಂತ. ಖಂಡಿತ ಇಲ್ಲ. ಖುದ್ದಾಗಿ RBI ಗವರ್ನರ್ ಸಂಜಯ್ ಅವರೇ ಈ ಬಗ್ಗೆ ಒಂದು ಪ್ರಮುಖ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳಿರೋ ಪ್ರಕಾರ ನಮ್ಮ ದೇಶದಲ್ಲಿ ಪಾಲಿಮರ್ ನೋಟುಗಳನ್ನ ಅಂದ್ರೆ ಪ್ಲಾಸ್ಟಿಕ್ ನೋಟುಗಳನ್ನು ಜಾರಿಗೊಳಿಸುವ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸುತ್ತಿದ್ದೇವೆ. ಈ ಪ್ಲಾಸ್ಟಿಕ್ ನೋಟುಗಳನ್ನು ತರೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ, ಇದರಿಂದ ಸಾರ್ವಜನಿಕರಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಹಾಗೇನೆ ಇದರಲ್ಲಿ ಇರೋ ಸವಾಲುಗಳೇನು, ಅಂದರೆ ಇದರ ಸಾಧಕ ಬಾಧಕಗಳ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಪರಿಶೀಲನೆ ನಡೀತಾ ಇದೆ ಅಂತ. ಆದರೆ ಒಂದು ನೆನಪಿಡಿ, RBI ಗವರ್ನರ್ ಸ್ಪಷ್ಟಪಡಿಸಿರೋ ಹಾಗೆ ಈ ಪ್ರಸ್ತಾಪ ಈಗ ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿದೆ. ಅಂದರೆ ಇನ್ನೂ ಪ್ಲಾನ್ ನಡೀತಾ ಇದೆ ಅಷ್ಟೇ. ಯಾವುದೇ ಅಂತಿಮ ನಿರ್ಧಾರವನ್ನು ಇನ್ನೂ ಕೈಗೊಂಡಿಲ್ಲ. ಕಂಪ್ಲೀಟ್ ರಿಸರ್ಚ್ ಮುಗಿದ ಒಂದು ಫೈನಲ್ ಡಿಸಿಷನ್ ತಗೊಂಡ ಮೇಲೆ RBI ಅಫಿಷಿಯಲ್ ಆಗಿ ಮಾಹಿತಿಯನ್ನು ಹೊರಹಾಕಲಿದೆ. ಆದರೆ ಒಂದಂತೂ ನಿಜ, ಒಳಗಡೆ ಈ ಬಗ್ಗೆ ದೊಡ್ಡ ಮಟ್ಟದ ತಯಾರಿ ಚಾಲ್ತಿಯಲ್ಲಿದೆ. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಮೂಡಿರಬಹುದು. ಏನಿದು ಪಾಲಿಮರ್ ನೋಟು? ನಾವು ದಿನ ಬಳಸೋ ಪ್ಲಾಸ್ಟಿಕ್ ಕವರ್ ಥರ ಇರುತ್ತದಾ? ಖಂಡಿತ ಇಲ್ಲ ಸ್ನೇಹಿತರೆ. ನಾವು ದಿನನಿತ್ಯ ಬಳಸೋ ಕಾಗದದ ನೋಟುಗಳಿಗೂ ಈ ಪಾಲಿಮರ್ ನೋಟುಗಳಿಗೂ ಆಕಾಶ ಭೂಮಿ ವ್ಯತ್ಯಾಸ ಇರುತ್ತೆ. ಇವು ಕಂಪ್ಲೀಟ್ ಡಿಫ್ರೆಂಟ್. ಪಾಲಿಮರ್ ಅಂದರೆ ಅದೊಂದು ಕೃತಕ ವಸ್ತು. ಇದರ ನೋಟುಗಳು ತುಂಬ ತೆಳುವಾಗಿ ಇರುತ್ತವೆ. ನಾವು ಕಾಗದದ ನೋಟುಗಳನ್ನು ಹೇಗೆ ಸುಲಭವಾಗಿ ಮಡಿಸುತ್ತೇವೋ ಹಾಗೆ ಇವುಗಳನ್ನು ಸುಲಭವಾಗಿ ಮಡಿಸಬಹುದು. ಆದರೆ ಕಾಗದ ತರಹ ಇವು ಅಷ್ಟು ಬೇಗ ಹರಿಯುವುದಿಲ್ಲ. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ನಾವು ದೀರ್ಘಕಾಲ ಬಳಕೆ ಬರುತ್ತವೆ. ನೀವು ಅವುಗಳನ್ನು ನೀರಿನಲ್ಲಿ ಹಾಕಿದ್ರೂ ಏನೂ ಆಗಲ್ಲ, ಮಣ್ಣಿನಲ್ಲಿ ಬಿದ್ದರೂ ಹಾಳಾಗೋದಿಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತವೆ ಈ ನೋಟುಗಳು. ಹಾಗಾದರೆ RBI ಇದ್ದಕ್ಕಿದ್ದ ಹಾಗೆ ಈ ಕಾಗದದ ನೋಟುಗಳನ್ನು ಬಿಟ್ಟು ಪ್ಲಾಸ್ಟಿಕ್ ನೋಟುಗಳ ಕಡೆ ಯಾಕೆ ಮುಖ ಮಾಡ್ತಿದೆ? ಇದರ ಹಿಂದಿರೋ ಅಸಲಿ ಕಾರಣವೇನು ಗೊತ್ತಾ? ಇಲ್ಲಿ ಎರಡು ಪ್ರಮುಖ ಮುಖ್ಯವಾದ ಕಾರಣಗಳಿವೆ. ಮೊದಲನೆಯದು ಮುದ್ರಣದ ವೆಚ್ಚ. ನಾವು ಬಳಸೋ ಕಾಗದದ ನೋಟುಗಳನ್ನು ಪ್ರಿಂಟ್ ಮಾಡೋದಕ್ಕೆ ಗೌರ್ಮೆಂಟ್ ತುಂಬ ಖರ್ಚಾಗುತ್ತೆ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಹಣ ಕೇವಲ ನೋಟು ಮುದ್ರಣಕ್ಕೆ ವ್ಯಯವಾಗುತ್ತಿದೆ. ಎರಡನೆಯದು ಹರಿದು ನೋಟುಗಳ ಸಮಸ್ಯೆ. ಕಾಗದದ ನೋಟುಗಳ ಆಯಸ್ಸು ತುಂಬ ಕಡಿಮೆ. ಕೈಯಿಂದ ಕೈಗೆ ಬದಲಾವಣೆ ಆಗ್ತಾ ಅವು ಕೊಳಕಾಗುತ್ತವೆ, ಹರಿದು ಹೋಗ್ತವೆ. ಪ್ರತಿ ವರ್ಷ RBI ಇಂತಹ ಕೋಟ್ಯಾಂತರ ಹರಿದು ಹೋದ ನೋಟುಗಳನ್ನು ಚಲಾವಣೆಯಿಂದ ಹಿಂಪಡೆದು ಅವುಗಳನ್ನು ನಾಶಪಡಿಸಬೇಕಾಗುತ್ತದೆ. ಇದು ರಿಸರ್ವ್ ಬ್ಯಾಂಕ್ಗೆ ಒಂದು ದೊಡ್ಡ ತಲೆನೋವಾಗಿದೆ. ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ನೋಟುಗಳನ್ನು ತಂದರೆ ಅವು ಬೇಗ ಹಾಳಾಗಲ್ಲ, ವರ್ಷಗಟ್ಟಲೆ ಹಾಗೆ ಇರುತ್ತವೆ. ಇದರಿಂದ ಪ್ರತಿ ವರ್ಷ ಹೊಸ ನೋಟು ಪ್ರಿಂಟ್ ಮಾಡೋ ಖರ್ಚು ಉಳಿಯುತ್ತೆ. ಜೊತೆಗೆ ಹರಿದ ನೋಟುಗಳನ್ನು ವಾಪಸ್ ತಗೊಳ್ಳೋ ಜಂಜಾಟನೂ ಇರಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಪ್ಲಾಸ್ಟಿಕ್ ನೋಟುಗಳನ್ನು ಬಳಸೋ ಪ್ರಯೋಗ ಭಾರತಕ್ಕೆ ತೀರಾ ಹೊಸದೇನಲ್ಲ. ನಮ್ಮ ದೇಶದಲ್ಲೇ ಇದರ ಟ್ರಯಲ್ ಈಗಾಗಲೇ ನಡೆದು ಹೋಗಿದೆ. ಹೌದು, ನೀವು ನಂಬಲೇಬೇಕು. ಸುಮಾರು 12 ವರ್ಷಗಳ ಹಿಂದೆ ಅಂದರೆ 2014ರಲ್ಲೇ ಕೇಂದ್ರ ಸರ್ಕಾರ ದೇಶದ ವಿವಿಧ ಭಾಗಗಳಲ್ಲಿ ಇದರ ಪ್ರಾಯೋಗಿಕ ಪರೀಕ್ಷೆ ನಡೆಸಿತ್ತು. ಅಚ್ಚರಿಯ ವಿಷಯ ಅಂದರೆ ಆ ಆಯ್ದ ನಗರಗಳ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕದ ಮೈಸೂರು ಕೂಡ ಇತ್ತು. ಮೈಸೂರು ಸೇರಿದಂತೆ ದೇಶದ 5 ಪ್ರಮುಖ ನಗರಗಳಾದ ಕೊಚ್ಚಿ, ಜೈಪುರ, ಶಿಮ್ಲಾ ಮತ್ತು ಭುವನೇಶ್ವರಗಳಲ್ಲಿ ಈ ಪ್ರಯೋಗ ನಡೆದಿತ್ತು. ಆಗ ಸರ್ಕಾರ ಸಂಸತ್ತಿಗೆ ಒಂದು ಮಾಹಿತಿ ನೀಡಿತ್ತು. ಈ 5 ನಗರಗಳಲ್ಲಿ ಪ್ರಾಯೋಗಿಕವಾಗಿ 10 ರೂಪಾಯಿ ಮುಖಬೆಲೆಯ ಬರೋಬ್ಬರಿ 100 ಕೋಟಿ ಪ್ಲಾಸ್ಟಿಕ್ ನೋಟುಗಳನ್ನು ಚಲಾವಣೆಗೆ ತರಲಾಗುವುದು ಅಂತ ಹೇಳಿತ್ತು. ಆ ಟ್ರಯಲ್ನಿಂದ ಸಾಕಷ್ಟು ಅನುಭವ ಮತ್ತು ಡೇಟಾವನ್ನು RBI ಕಲೆ ಹಾಕಿದೆ.
ಆ ಹಳೆಯ ಪ್ರಯೋಗದ ಯಶಸ್ಸಿನ ಆಧಾರದ ಮೇಲೆಯೇ ಈಗ ಇಡೀ ದೇಶದಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರೋದಕ್ಕೆ RBI ಚಿಂತನೆ ನಡೆಸ್ತಾ ಇರೋದು. ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡೋದಾದ್ರೆ ನಮ್ಮ ದೇಶದ ಹಣಕಾಸು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆಗಿ ಬದಲಾಗೋ ಮುನ್ಸೂಚನೆ ಅಂತ ಪಕ್ಕ ಸಿಗುತ್ತಿದೆ. ಕಾಗದದ ನೋಟುಗಳಿಂದ ಪ್ಲಾಸ್ಟಿಕ್ ನೋಟುಗಳ ಕಡೆಗೆ ಹೆಜ್ಜೆ ಇಡೋದು ಮೇಲ್ನೋಟಕ್ಕೆ ಬರೀ ನೋಟಿನ ಬದಲಾವಣೆ ತರ ಕಂಡ್ರೂ ಇದರ ಹಿಂದೆ ದೇಶದ ಆರ್ಥಿಕತೆಯನ್ನು ಉಳಿಸೋ ದೊಡ್ಡ ಪ್ಲಾನ್ ಅಡಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಪ್ರಪಂಚದಲ್ಲಿ ಪ್ಲಾಸ್ಟಿಕ್ ಅಥವಾ ಈ ಪಾಲಿಮರ್ ನೋಟುಗಳನ್ನು ತಂದಿದ್ದು ಭಾರತವೇ ಮೊದಲೇನಲ್ಲ. ಆಸ್ಟ್ರೇಲಿಯಾ, UK, ಕೆನಡಾ, ನ್ಯೂಜಿಲೆಂಡ್ ಸೇರಿದಂತೆ ವಿಶ್ವದ 30ಕ್ಕೂ ಹೆಚ್ಚು ದೇಶಗಳು ಈಗಾಗಲೇ ಕಾಗದದ ನೋಟುಗಳನ್ನು ಸಂಪೂರ್ಣವಾಗಿ ಬಿಟ್ಟು ಈ ಪಾಲಿಮರ್ ನೋಟುಗಳನ್ನೇ ಬಳಸ್ತಾ ಇವೆ. ಅಲ್ಲಿ ಇದು ಸೂಪರ್ ಸಕ್ಸಸ್ ಆಗಿದೆ ಕೂಡ. ಯಾಕಂದರೆ ಕಾಗದದ ನೋಟುಗಳಿಗಿಂತ ಅವುಗಳ ಆಯಸ್ಸು ಕನಿಷ್ಠ 3ರಿಂದ 4 ಪಟ್ಟು ಜಾಸ್ತಿ ಇರುತ್ತೆ. ಆದರೆ ಇದರ ಜೊತೆಗೆ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗ್ತಿವೆ. ನಮ್ಮ ಜನರಲ್ಲಿ ಮೂಡೋ ಮೊದಲೇ ಪ್ರಶ್ನೆ ಅಂದರೆ, ಈಗಾಗಲೇ ದೇಶದಲ್ಲಿ ಎಲ್ಲರೂ UPI, ಫೋನ್ಪೇ, ಗೂಗಲ್ ಪೇ ಅಂತ ಡಿಜಿಟಲ್ ಪೇಮೆಂಟ್ಗಳಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಆಗಿರಬೇಕಾದ್ರೆ ಈ ಪ್ಲಾಸ್ಟಿಕ್ ನೋಟುಗಳ ಅವಶ್ಯಕತೆ ನಿಜಕ್ಕೂ ಇದೆಯಾ ಅಂತ? ಖಂಡಿತ ಇದೆ ಸ್ನೇಹಿತರೆ. ಯಾಕಂದರೆ ನಮ್ಮ ದೇಶದ ಗ್ರಾಮೀಣ ಭಾಗಗಳಲ್ಲಿ ಇಂಟರ್ನೆಟ್ ಸೌಲಭ್ಯ ಸರಿಯಾಗಿ ಇಲ್ಲದ ಜಾಗಗಳಲ್ಲಿ ಇವತ್ತಿಗೂ ನಗದು ಚಲಾವಣೆ ಅನಿವಾರ್ಯ. ದಿನಗೂಲಿ ನೌಕರರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಇಂದಿಗೂ ಕ್ಯಾಶ್ ಮೇಲೆಯೇ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಫಿಸಿಕಲ್ ಕರೆನ್ಸಿ ಅನ್ನೋದು ದೇಶದಲ್ಲಿ ಪೂರ್ತಿಯಾಗಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕಾಗದದ ನೋಟುಗಳಿಗಿಂತ ಬಾಳಿಕೆ ಬರುವ ಪ್ಲಾಸ್ಟಿಕ್ ನೋಟುಗಳನ್ನು ತರೋದು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಮುದ್ರಣ ವೆಚ್ಚವನ್ನು ಉಳಿಸಿಕೊಡುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಪರಿಸರ. ನಮಗೆಲ್ಲ ಗೊತ್ತು, ಕಾಗದದ ನೋಟುಗಳನ್ನು ತಯಾರಿಸೋಕೆ ಹತ್ತಿ ಮತ್ತು ವಿಶೇಷವಾದ ಮರದ ಪಲ್ಪ್ಗಳನ್ನು ಬಳಸುತ್ತಾರೆ. ಅಷ್ಟೇ ಅಲ್ಲ, ಹಾಳಾದ ನೋಟುಗಳನ್ನು RBI ವಾಪಸ್ ತೆಗೆದುಕೊಂಡು ಸುಟ್ಟು ಹಾಕುತ್ತದೆ. ಇದರಿಂದ ವಾಯು ಮಾಲಿನ್ಯ ಆಗುತ್ತೆ. ಆದರೆ ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ನೋಟುಗಳು ಹಳೆಯದಾದಾಗ ಅವುಗಳನ್ನು ಕರಗಿಸಿ ಮತ್ತೆ ರೀಸೈಕಲಿಂಗ್ ಮಾಡಬಹುದು. ಅಂದರೆ ಅವುಗಳಿಂದ ಬೇರೆ ಪ್ಲಾಸ್ಟಿಕ್ ವಸ್ತುಗಳನ್ನು ತಯಾರು ಮಾಡಬಹುದು. ಹಾಗಾಗಿ ಇದು ಪರಿಸರಕ್ಕೂ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು. ಆದರೆ ಭಾರತದಂತಹ ಅತಿ ದೊಡ್ಡ ಜನಸಂಖ್ಯೆ ಇರೋ ದೇಶದಲ್ಲಿ ಇದನ್ನು ಜಾರಿಗೆ ತರೋದು ಅಷ್ಟು ಸುಲಭದ ಮಾತಲ್ಲ. 100 ಕೋಟಿಗೂ ಹೆಚ್ಚು ಜನ ಇರೋ ದೇಶದಲ್ಲಿ ಹಳೆಯ ನೋಟುಗಳನ್ನು ಹಿಂಪಡೆದು ಹೊಸ ನೋಟುಗಳನ್ನು ಎಲ್ಲರ ಕೈಗೆ ತಲುಪಿಸೋದು ರಿಸರ್ವ್ ಬ್ಯಾಂಕ್ಗೆ ಒಂದು ಹಿಮಾಲಯದಂತಹ ಸವಾಲು. ಜೊತೆಗೆ ATM ಮಿಷಿನ್ಗಳ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡನ್ನೂ ಈ ಹೊಸ ಪ್ಲಾಸ್ಟಿಕ್ ನೋಟುಗಳಿಗೆ ತಕ್ಕಂತೆ ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಇದಕ್ಕೆ RBI ಗವರ್ನರ್ ಸಂಜಯ್ ಅವರು ಇದು ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿದೆ, ಸಾಧಕ ಬಾಧಕಗಳನ್ನು ನೋಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿರೋದು. ಕೊನೆಯದಾಗಿ, ಮುಂದಿನ ದಿನಗಳಲ್ಲಿ ನಿಮ್ಮ ಕೈಗೆ ಕಾಗದದ ನೋಟುಗಳ ಬದಲು ಗರಿಗರಿಯಾದ ವಾಟರ್ ಪ್ರೂಫ್ ಪ್ಲಾಸ್ಟಿಕ್ ನೋಟುಗಳು ಬಂದರೆ ಖಂಡಿತ ಆಶ್ಚರ್ಯ ಪಡಬೇಡಿ. ಬದಲಾವಣೆ ಜಗದ ನಿಯಮ ಅಲ್ವಾ? ನಮ್ಮ ನೋಟುಗಳು ಕೂಡ ಅಪ್ಗ್ರೇಡ್ ಆಗೋ ಕಾಲ ಹತ್ತಿರ ಬಂದಿದೆ. ನಿಮಗೆ ಏನನ್ಸುತ್ತೆ ಸ್ನೇಹಿತರೆ? ನಮ್ಮ ದೇಶದಲ್ಲಿ ಈ ಪ್ಲಾಸ್ಟಿಕ್ ನೋಟುಗಳನ್ನು ತರಬೇಕಾ ಬೇಡವಾ? ಕಾಗದದ ನೋಟುಗಳೇ ಬೆಸ್ಟಾ ಅಥವಾ ಪ್ಲಾಸ್ಟಿಕ್ ನೋಟುಗಳು ಬಂದರೆ ಡಿಫ್ರೆಂಟ್ ಆಗಿರುತ್ತಾ? ಇದೇ ತರಹದ ಇಂಟ್ರೆಸ್ಟಿಂಗ್, ಇನ್ಫಾರ್ಮೇಟಿವ್ ಮತ್ತು ದಿನನಿತ್ಯದ ಬದುಕಿಗೆ ಉಪಯುಕ್ತವಾಗಿ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಪೇಜನ್ನು ಫಾಲೋ ಮಾಡಿ.